ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಮಾ. ನಿಮ್ಮ ಹೆಸರು ಮಾ? ಪುಷ್ಪಮ್ಮ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಕಾಟನ್ಪೇಟೆಯಿಂದ. ಕಾಟನ್ಪೇಟೆಯಿಂದ ಬರ್ತಾ ಇದ್ದೀರಾ. ಸರಾಕೆರೆ ವಿಷಯ ತಿಳಿಸಿದ್ಯಾರಮ್ಮ? ಕೃಷ್ಣಮೂರ್ತಿ ಅಂತಮ್ಮ. ಈ ಸರಾಕೆರೆ ಬರೋಕ್ಕೂ ಮುಂಚೆ ಏನು ಪ್ರಾಬ್ಲಮ್ಸ್ ಇತ್ತು? ನನಗೆ ಗ್ಯಾಸ್ಟ್ರಿಕ್ಕು ಮತ್ತು ಈ ವೆರಿಕೋಸ್ ಸ್ಟಾರ್ಟಿಂಗ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇತ್ತು, ವೆರಿಕೋಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ. ಮತ್ತು ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಏನಿದ್ದಿಲ್ಲ. ಏನಿಲ್ಲ. ಓಕೆ, ಸರಾಕೆರೆ ಬರೋಕ್ಕೂ ಮುಂಚೆ ಅಷ್ಟು ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ಮೆಡಿಷನ್ ತೊಗೊಳ್ತಾ ಇದ್ರಾ? ಒಂದು 15 ದಿನ ಅಷ್ಟೇ ತೊಗೊಂಡಿದ್ದು. ಎಷ್ಟು ತೊಗೊಳ್ತಾ ಇದ್ರಿ? ಒಂದು ಅವಾಗ ತಾನೇ ಹೋಗಿದೆ, ಅದು ವೆರಿಕೋಸ್ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಹೇಳಿ ಒಂದು ಟ್ಯಾಬ್ಲೆಟ್ ಮಾತ್ರ ಬರ್ಕೊಟ್ರು. ಗ್ಯಾಸ್ಟ್ರಿಕ್ ಮಾತ್ರ ಟ್ಯಾಬ್ಲೆಟ್ ತೊಗೊಳ್ತಾನೆ ಇದ್ದೆ. ತೊಗೊಳ್ತಾ ಇದ್ರಿ? ನಾನು 2 ದಿನಕ್ಕೆ ಸರಿ 3 ದಿನಕ್ಕೆ ಆ ಥರ ತೊಗೊಳ್ತಿದ್ದೆ. ಇಲ್ಲ, ಒಂದೊಂದು ವಾರಕ್ಕೊಂದು 5 ಆಗೋಗೋದಮ್ಮ. ಗ್ಯಾಸ್ಟ್ರಿಕ್ 5 ಮಾತ್ರನ ತೊಗೊಳ್ತಾ ಇದ್ರಿ. ಇವಾಗ ಅಂತ ಹೇಳಿದ್ರೆ ಈಗ ಸರಾಕೆರೆ ಬಂದ ಮೇಲೆ ಮೆಡಿಸಿನ್ ಯಾವಾಗ ಸ್ಟಾಪ್ ಮಾಡಿದ್ರಿ? ನಾನು ಮೆಡಿಸಿನ್ ಇಲ್ಲಿ ಸ್ಪೆಷಲ್ಗೆ ಬಂದಿದ್ದ ತಕ್ಷಣ ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ ಕಮ್ಮಿ ಆಗೋಯ್ತಮ್ಮ. ಇವಾಗ 1 ವರ್ಷ ಹತ್ರ ಆಗ್ತಾಯಿದೆ. ಆಗೋಯ್ತು, ಒಂದು 7-8 ತಿಂಗಳು ಎಲ್ಲ ಮೆಡಿಸಿನ್ಸ್ ಯಾವುದಕ್ಕೆ ತೊಗೊಂಡಿಲ್ಲ. ಡಾಕ್ಟ್ರು ಬೇಡ ಅಂತ ಹೇಳಿದ್ರು. ಯಾವುದಕ್ಕೂ ಮೆಡಿಸಿನ್ ತೊಗೊಳ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಈಗ ಎಷ್ಟು ವರ್ಷದಿಂದ ಸರಾಕೆರೆ ಬಂದು 15-20 ದಿನದಲ್ಲಿ ನಿಮಗೆ ಮೆಡಿಸಿನ್ ಸ್ಟಾಪ್ ಆಗಿದೆ? ಓಕೆ, ಈಗ ಮನೆಗೆ ಪ್ರಾಡಕ್ಟ್ ತೊಗೊಂಡ್ರಿ ಅಲ್ವಾ? ಮನೇಲಿ ಥೆರಪಿ ತೊಗೊಳ್ತಾ ಇದ್ದೀರಾ? ತೊಗೊಳ್ತಾ ಇದ್ದೀನಿ. ಮನೇಲಿ ಹೇಗೆ 2 ಟೈಮ್ಸ್ ಮಾಡಿ ಥೆರಪಿ ತೊಗೊಳ್ತಾ ಇದ್ದೀರಾ? ಹೇಗೆ? ಇಲ್ಲ, ಒಂದೊಂದು ಟೈಮನ್ನ ಇಲ್ಲೂ ಬರ್ತಿರ್ತೀನಲ್ಲ, ಮನೇಲಿ ಮನೇಲಿ ಒಂದ್ಸರಿ ಇಲ್ಲೂ ಬಂದು ಥೆರಪಿ ತೊಗೊಳ್ತೀರಾ, ಮನೇಲೂ ಥೆರಪಿ ತೊಗೊಳ್ತಾ ಇದ್ದೀರಾ. ಈಗ 2 ಟೈಮ್ಸ್ ಮಾಡಿ ಥೆರಪಿ ತೊಗೊಳೋದಕ್ಕೂ ಎಷ್ಟು ರಿಸಲ್ಟ್ ಇದೆ ಇವಾಗ? ಇಲ್ಲಮ್ಮ, ಇವಾಗ ಏನು ಯಾವ ಥರ ಪ್ರಾಬ್ಲಮೂ ಇಲ್ಲ ನನಗೆ. ಬಂದು ಈ ವಾಟರ್ಗೋಸ್ಕರ ಬರ್ತಾ ಹೋಗ್ತೀವಿ. ಓಕೆ, ವಾಟರ್ಗೋಸ್ಕರ ಬರ್ತಾ ಇದ್ದೀರಾ. ಇಲ್ಲೂ ಥೆರಪಿ ತೊಗೊಂಡು ಮನೇಲೂ ಥೆರಪಿ ತೊಗೊಂಡ ಮೇಲೆ ಈಗ 2 ಟೈಮ್ಸಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನೀರು ಬೇಕು ಅನ್ನೋದಕ್ಕೋಸ್ಕರ ಬರ್ತಾ ಇದ್ದೀರಾ, ಹೌದಲ್ವಾ? ಈಗ ಮೆಡಿಸಿನ್ ಸ್ಟಾಪ್ ಮಾಡಿದ್ದೀರಾ, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ, ವೆರಿಕೋಸ್ ಪ್ರಾಬ್ಲಮ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ಮನೆಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆಯಾ? ಹಾಂ, ಇದೆಮ್ಮ. ಟೈಮಿಂಗ್ಸ್ ಒಂದಿದೆ ಅಷ್ಟೇ, ಇನ್ನೇನಿಲ್ಲ. ವೆಯ್ಟ್ ಮಾಡಬೇಕಷ್ಟೋಸ್ಕರ. ಅದಕ್ಕೆ ಮನೇಲಿ ಥೆರಪಿ ತೊಗೊಳ್ತೀನಿ. ಹೆಲ್ಪ್ ಆಗುತ್ತೆ. ಓಕೆಪ್ಪ, ಇಲ್ಲಿ ನಿಮಗೆ ಮ್ಯಾಟ್ ಬೈ ಮಾಡಿದ್ದೀರಲ್ವಾ? ಮ್ಯಾಟ್ದೇನು ಸರ್ವಿಸ್ ಏನಾದ್ರು ಇಷ್ಟ ಬಂದಿದೆಯಾ? ಇಲ್ಲ, ಯಾವುದು ಬಂದಿಲ್ಲ. ಸರ್ವಿಸ್ ಏನು ಇಲ್ಲ? ಬಂದಿಲ್ಲ. ಸರ್ವಿಸ್ ಏನಿಲ್ಲ. ಚೆನ್ನಾಗಿದೆ. ಓಕೆ, ತೊಗೋಬೇಕಾದ್ರೆ ನಿಮ್ಗೆ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ತಾ? ಇಲ್ಲ, ಏನು ಅನ್ನಿಸ್ಲಿಲ್ಲಪ್ಪ ಆ ಥರ. ಆರೋಗ್ಯಕ್ಕೋಸ್ಕರ ತಾನೇ ತೊಗೊಳ್ತಾ ಇದ್ದೀವಿ, ಏನು ಆ ಥರ ಅನ್ನಿಸ್ಲಿಲ್ಲ. ಓಕೆ, ಈಗ ನೀವು ತುಂಬ ಜನ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವಿಲ್ಲ, ಫ್ರೀ ಅಂತ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಆದಷ್ಟು ಸ್ವಲ್ಪ ಬಂದು ಹೋಗ್ತಿದ್ರೆ ಮುಂದೆ ದಾರಿನೂ ತೋರಿಸ್ತಾನೆ ದೇವರು. ತೊಗೊಳ್ಳಿ ಆಮೇಲೆ ಮ್ಯಾಟು. ಈಗ ಮನೇಲಿ ಮ್ಯಾಟ್ ಇರೋದಕ್ಕೋಸ್ಕರ ಖುಷಿ ಆಗ್ತಾ ಇದೆ. ಹ್ಞೂನಮ್ಮ. ಯಾಕಂದರೆ ನಮ್ಗೆ ಸಿಕ್ಕಿರೋಂಥದ್ದು ಈಗ ಮಾತ್ರೆಲಿಂದ ಜೀವನ, ಇಂಜೆಕ್ಷನ್ ಜೀವನ, ಆಪರೇಷನ್ ಜೀವನ ಸಿಗ್ತಾ ಇದೆ ಅಲ್ವಾ? ಅದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಖುಷಿ ಇದೆ ಅಮ್ಮ. ಥ್ಯಾಂಕ್ ಯು.